ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ರಾಗಿಯನ್ನು ಉಪಯೋಗಿಸಿ ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾರ್ಮಲ್ ರುಟೀನ್ ನಾಷ್ಟ ಮಾಡಿ ಬೇಜಾರಾಗಿದ್ದರೆ ಈ ರೀತಿಯಾಗಿ ಪಡ್ಡು ಮಾಡ್ಕೊಳ್ಳಿ ವೀಕ್ಷಕರೇ. ತಿನ್ನಲು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ರಾಗಿ ಕಾಳುಗಳನ್ನ ಉಪಯೋಗಿಸಿ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಮೊದಲಿಗೆ ಇಲ್ಲಿ ನಾನು 2 ಕಪ್ನಷ್ಟು ರಾಗಿ ಕಾಳುಗಳನ್ನು ತಗೊಂಡಿದ್ದೀನಿ. ರಾಗಿಯನ್ನು ಮೊದಲೇ ನಾನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ನಾನು ತಗೊಂಡಿದ್ದೀನಿ. ಈಗ ಮತ್ತೆ ಇದಕ್ಕೆ ನೀರು ಹಾಕಿಬಿಟ್ಟು ನಾವು ಚೆನ್ನಾಗಿ ಒಂದು 2ರಿಂದ 3 ಸತಿ ತೊಳ್ಕೊಳ್ಳೋಣ. ಅಂದರೆ ಇದರಲ್ಲಿರುವಂಥ ಕಸರು ಏನಾದರೂ ಇದ್ದರೆ, ಕಸ ಇದ್ದರೆ ಅದೆಲ್ಲ ಹೋಗಲಿ ಅಂತ. ಸೊ ಇದು ಚೆನ್ನಾಗಿ ತೊಳ್ಕೊಳ್ಳೋಣ. ಇದನ್ನು ಒಂದು 2ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಬೇಕು. ಸೊ ಈಗ ತೊಳೆದಿದ್ದಾಗಿದೆ. ಈಗ ಇದಕ್ಕೆ ನಾವು ನೀರನ್ನು ಹಾಕ್ಕೊಳ್ಳೋಣ. ಹಾಕಿ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು 4 ಗಂಟೆ ನೆನೆಸಬೇಕು ಇದನ್ನು. ಈಗ ಇನ್ನೊಂದು ಬೌಲ್ಗೆ ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿ ಹಾಕೋತಾ ಇದ್ದೀನಿ. ಹಾಗೆ 1 ಕಪ್ನಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ 1 ಚಮಚದಷ್ಟು ನಾನು ಮೆಂತ್ಯ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ನೀರು ಹಾಕಿಬಿಟ್ಟು ಇದನ್ನು 2ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಳ್ಳೋಣ. ಇದರಲ್ಲೂ ಏನಾದರೂ ಕಸ ಇದ್ದರೆ ಅದು ಹೋಗಲಿ ಅಂತ 2ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಂಬಿಡೋಣ. ಸೊ ತೊಳೆದದ್ದಾಗಿದೆ. ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಸಹ ನಾವು 4 ಗಂಟೆ ನೆನೆಸ್ಕೋಬೇಕಾಗತ್ತೆ. ಸೊ ಈಗ ನಾನಿಲ್ಲಿ 1 ಕಪ್ನಷ್ಟು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ, ಅಥವಾ ಮೀಡಿಯಮ್ ಅವಲಕ್ಕಿ. ಇದಕ್ಕೆ ನಾನು ನೀರು ಹಾಕಿಬಿಟ್ಟು 30 ನಿಮಿಷ ನೆನೆಸ್ತೀನಿ. ಬನ್ನಿ ಈಗ ರಾಗಿನ ನಾವು ನೆನೆಗೆ ಬಿಟ್ಟು 4 ಗಂಟೆ ಆಗಿದೆ. ಸೊ ಈಗ ನಾವು ಅದರಲ್ಲಿರೋ ನೀರನ್ನೆಲ್ಲ ತಕ್ಕೊಳ್ಳೋಣ. ತಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ಜಾಸ್ತಿ ನೀರಿರುತ್ತಲ್ಲ ಅದನ್ನೆಲ್ಲ ನೀರನ್ನು ತೆಗೆದುಬಿಡಬೇಕು. ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾನು ನೀರು ಹಾಕೋತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು. ನಿಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು. ಅದನ್ನು ನೋಡಿಕೊಂಡು ನೀವು ಹಾಕ್ಕೋಬೇಕಾಗುತ್ತೆ. ನೋಡಿ ಈಗ ರುಬ್ಬಿದ್ದಾಗಿದೆ. ಈಗ ನೋಡೋಣ. ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ ಈಗ ರುಬ್ಬಿದ್ದಾಗಿದೆ. ನೋಡಿ ಈ ರೀತಿಯಾಗಿ ರುಬ್ಕೋಬೇಕು. ನೋಡಿ ಈ ರೀತಿ ಆದರೆ ಸಾಕು. ಈಗ ನಾವು ಇದಕ್ಕೆ ಅವಲಕ್ಕಿನ ನೆನೆಸಿರ್ತೀವಲ್ವ, ಅದನ್ನು ಹಾಕ್ಕೊಳ್ಳೋಣ. ಸೊ ಇದು 30 ನಿಮಿಷ ಆಗಿದೆ ನೆನೆಸಿ. ಸೊ ಈಗ ಇದಕ್ಕೆ ಹಾಕ್ಕೊಳ್ಳೋಣ ಅದನ್ನು. ಈಗ ಇದನ್ನು ಮತ್ತೆ ಒಂದು ಸತಿ ರುಬ್ಕೊಂಬಿಡೋಣ. ನೋಡಿ ಈಗ ರುಬ್ಬಿದ್ದಾಗಿದೆ. ರುಬ್ಬಿದ್ದಾದಮೇಲೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಇದು ಕರೆಕ್ಟಾಗಿದೆ, ಪರ್ಫೆಕ್ಟಾಗಿದೆ. ಸೊ ಈಗ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ಳೋಣ. ಈಗ ನಾವು ಅಕ್ಕಿನ ನೆನೆಸ್ಬಿಟ್ಟು 4 ಗಂಟೆ ಆಗಿದೆ. ಸೊ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೀರನ್ನೆಲ್ಲ ತೆಗೆದುಬಿಟ್ಟು ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಇದನ್ನು ಸಹ ನಾವು ನುಣ್ಣಗೆ ರುಬ್ಕೋಬೇಕು. ಸೊ ಇಲ್ಲಿ ನಾವು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ನೀವು ನೋಡಿಕೊಂಡು ನಿಮ್ದು ಇದ್ರ ತಕ್ಕಂಗೆ ಅಡ್ಜಸ್ಟ್ ಮಾಡಿಕೊಂಡು ನೀರನ್ನು ಹಾಕ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಈ ರುಬ್ಬಿದ್ದಾಗಿದೆ. ನೋಡಿ ಈ ರೀತಿ ಆದರೆ ಸಾಕು. ಈಗ ಮೊದಲೇ ನಾವು ರಾಗಿ ಹಿಟ್ಟನ್ನ ಹಾಕ್ಕೊಂಡಿರ್ತೀವಲ್ಲ, ಅದೇ ಪಾತ್ರೆಗೆ ಇದನ್ನೂ ಹಾಕ್ಕೋಬೇಕು. ಈಗ ಚೆನ್ನಾಗಿ ಒಂದು ರೌಂಡು ಕಲಿಸ್ಕೊಂಬಿಡೋಣ. 2 ಹಿಟ್ಟು ಮಿಕ್ಸ್ ಆಗೋವರೆಗೂ ಅದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ತಾ ಹೋಗೋಣ. ಈ ಕನ್ಸಿಸ್ಟೆನ್ಸಿ ಇರುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಇದನ್ನು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಈ ರಾತ್ರಿ ಇಡೀ ನೆನೆಯಲು ಬಿಡಬೇಕು. ಅಂದರೆ ಹಿಟ್ಟು ಚೆನ್ನಾಗಿ ಉಬ್ಬಿರುತ್ತೆ. ಈಗ ನೋಡಿ ರಾತ್ರಿ ಇಡೀ ನೆನೆಸಿದ್ದಾಗಿದೆ. ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಂತ ನೋಡಿ. ಸೊ ಈಗ ನಾವೇನು ಮಾಡೋಣ ಅಂದರೆ ಚೆನ್ನಾಗಿ ಒಂದು ರೌಂಡು ಕಲಿಸ್ಕೊಂಬಿಡೋಣ. ಈ ರೀತಿಯಾಗಿ ಕಲಿಸ್ಕೊಳ್ಳೋದು. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು.
ನಾನಿಲ್ಲಿ 2 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ಕಲಸಿದ್ದಾಗಿದೆ. ಈಗ ನಾವು ಒಲೆ ಮೇಲೆ ಪಡ್ಡಿನ ಹಂಚನ್ನ ಕಾಯೋಕ್ಕಿಡೋಣ. ಇದು ಚೆನ್ನಾಗಿ ಕಾದಿದೆ. ಈಗ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೋತಾ ಹೋಗೋಣ. ಕಾಲು ಚಮಚದಷ್ಟು ಹಾಕಿದರೆ ಸಾಕು. ಈಗ ನಾವು ರಾಗಿ ಹಿಟ್ಟನ್ನ ಹಾಕೋತಾ ಹೋಗೋಣ. ಈಗ ಹಾಕಿದ್ದು ಆಗಿದೆ. ಸೊ ಈಗ ನಾವು ಇದರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಅವನ್ನ ಬೇಯಿಸ್ಕೋಬೇಕು. ಮಧ್ಯ ಮಧ್ಯದಲ್ಲಿ ಒಂದು ಸತಿ ಚೆಕ್ ಮಾಡಿದರೆ ಸಾಕು. ಈಗ ನೋಡಿ, ಈಗ ಆಗಿದೆ. ಈಗ ಅವನ್ನೆಲ್ಲ ತಿರುಗಿಸಿ ಮತ್ತೆ ಬೇಯಿಸ್ಕೋಬೇಕು. ಸೊ ತಿರುಗಿಸಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಕಲರು ಎಷ್ಟು ಚೆನ್ನಾಗಿ ಬಂದಿದೆ. ಈಗ ತಳಗಡೆನೂ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈಗ ತೆಗೆದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಇದೆಲ್ಲ ಪರ್ಫೆಕ್ಟಾಗಿ ಬೆಂದಿದೆ. ಈಗ ತಕ್ಕೋತಾ ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ರಾಗಿ ಕಾಳುಗಳನ್ನು ಉಪಯೋಗಿಸಿ ಪಡ್ಡು ಹೇಗೆ ಮಾಡೋದು ಅಂತ. ಡೈಲಿ ರುಟೀನ್ ಅದೇ ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿ ಒಮ್ಮೆ ರಾಗಿ ಪಡ್ಡನ್ನ ಟ್ರೈ ಮಾಡಿ. ಹೆಲ್ದಿಯಾಗೂ ಇರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ನೋಡಿ ಪಡ್ಡು ಹೇಗಾಗಿದೆ ಅಂತ, ಎಷ್ಟು ಸಾಫ್ಟ್ ಆಗಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಕೈಯಲ್ಲಿ ಒತ್ಬಿಟ್ಟು ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿದೆ. ಒಂದು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದರ ಜೊತೆ ಕಾಂಬಿನೇಷನ್ಗೆ ನೀವು ಕೊಬ್ಬರಿ ಚಟ್ನಿನೂ ಯೂಸ್ ಮಾಡ್ಬೋದು, ಅಥವಾ ಪುಟಾಣಿ ಶೇಂಗಾ ಹಾಕಿ ಮಾಡ್ತೀರಲ್ವ ಆ ಚಟ್ನಿನೂ ಯೂಸ್ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ರಾಗಿ ಕಾಳುಗಳನ್ನ ಉಪಯೋಗಿಸಿ ಹೇಗೆ ಪಡ್ಡು ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.